ಸಂಘದ ರಜತ ಮಹೋತ್ಸವ ಸವಿನೆನಪಿಗಾಗಿ ಸ್ಮರಣ ಸಂಚಿಕೆ ಬಿಡುಗಡೆ ರಾಜ್ಯಮಟ್ಟದ ಕನಕೋತ್ಸವ ಸಂಘಜೀವಿ ಶ್ರೀ ಫಕೀರಪ್ಪ ಹೆಬಸೂರ ಅವರ ಅಭಿನಂದನಾ ಗ್ರಂಥ ಸಮರ್ಪಣಾ ಸಮಾರಂಭ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗದಗ ತಾಲೂಕು ಕುರುಬರ ಸಂಘದ ವತಿಯಿಂದ ಬರುವ ಜೂನ್ ತಿಂಗಳ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡುವ ದಿನಾಂಕವನ್ನು ಆಧರಿಸಿ ತಾಲೂಕು ಕುರುಬರ ಸಂಘ ಸ್ಥಾಪನೆಯಾಗಿ 25 ವರ್ಷ ಪೂರೈಸಿದ ಪ್ರಯುಕ್ತ ರಜತ ಮಹೋತ್ಸವ ಹಾಗೂ ರಾಜ್ಯಮಟ್ಟದ ಕನಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ. ಕುಲಗುರು ದಾಸವರಣ್ಯ ಭಕ್ತ ಕನಕದಾಸರ ಆಶೀರ್ವಾದದಿಂದ ರಜತ ಸಂಭ್ರಮದಲ್ಲಿ ಗದಗ ತಾಲೂಕು ಸಂಘವು ಅನೇಕ ಜನಪರ ಹಾಗೂ ಸಮಾಜಪರ ಕಾರ್ಯಗಳ ಮೂಲಕ ಸಮಾಜ ಬಾಂಧವರಿಗೆ ಸ್ಪಂದಿಸಿದೆ. ಸಮುದಾಯದ ಪ್ರತಿಯೊಬ್ಬರ ಸಹಭಾಗಿತ್ವ ಹಾಗೂ ಸಹಕಾರ ಬಹಳಷ್ಟು ಮುಖ್ಯವಾಗಿದೆ. ಹೀಗಾಗಿ ರಜತ ಮಹೋತ್ಸವದ ಸುಸಂದರ್ಭದ ಸವಿನೆನಪಿಗಾಗಿ ಸ್ಮರಣ ಸಂಚಿಕೆ ಹೊರತರಲಾಗುತ್ತಿದೆ. ಸ್ಮರಣ ಸಂಚಿಕೆಯಲ್ಲಿ ಸಂಘ ನಡೆದು ಬಂದ ಇತಿಹಾಸ, ತಾಲೂಕು ಕುರುಬ ಸಂಘದ ಸ್ಥಾಪನೆಯಾಗಿ 25 ವರ್ಷ ಪೂರೈಸಿದ ಪ್ರಯುಕ್ತ ರಜತ ಮಹೋತ್ಸವ ಹಾಗೂ ರಾಜ್ಯ ಮಟ್ಟದ ಕನಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಸಮಾಜದ ಬಾಂಧವರು ಭಾಗಿಯಾಗಬೇಕು. ಮೊದಲನೇ ದಿನ ಕನಕ ಭವನದಲ್ಲಿ ನಡೆಸಲಾಗುವುದು. ಎರಡನೇ ದಿನ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಮುನಿಸಿಪಲ್ ಗ್ರೌಂಡ್ನಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಇನ್ನು ಉಳಿದ ಎಲ್ಲ ಸಂಘ ಸಂಸ್ಥೆಗಳು, ಅಭಿಮಾನಿಗಳು ಈ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವ ಸಲುವಾಗಿ ಎಲ್ಲರೂ ಕೂಡಿಕೊಂಡು ಇದನ್ನು ಮಾಡಕ್ತಿದ್ದೇವೆ. ಇನ್ನು ಇಷ್ಟಾಗಿ 2 ದಿವಸ ಕಾರ್ಯಕ್ರಮ ಮಹಿಳಾ ಗೋಷ್ಠಿ, ಮಹಿಳಾ ಚಿಂತನೆ, ನೌಕರರ ಗೋಷ್ಠಿ, ನೌಕರರ ಚಿಂತನೆ, ಹಾಗಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅವತ್ತಿನ 1ನೇ ದಿವಸ ಕಾರ್ಯಕ್ರಮ ಕನಕಭವನದಲ್ಲಿ ನಡೀತಾ ಇದ್ದೇವೆ. 2ನೇ ದಿವಸ ಕಾರ್ಯಕ್ರಮ ಸಿದ್ದರಾಮಯ್ಯನವರ ನೇತೃತ್ವದೊಳಗೆ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಅವತ್ತಲ್ಲಿ ಕಾರ್ಯಕ್ರಮ ನಡೆಸ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ನಾವು ನಿಮಗೆ ಮನವಿ ಮಾಡೋದಕ್ಕೆ ನೀವು ಬಂದು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಜನರು ಹೇಳ್ತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಆ ಪತ್ರಿಕೆಗೆ ನೀಟವಾಗಿ ಬರುವಂಥ ಕೆಲಸ ತಾವು ಮಾಡ್ತೀರಿ ಅಂತ ನಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವೆಲ್ಲರೂ ಕೂಡಿ ಇನ್ನು ವಿವಿಧದವ್ರು ಮಾತಾಡೋರಿದ್ದಾರೆ, ನಾನು ಭಾಳ ಮಾತಾಡೋದಕ್ಕೆ ಆಗ್ತಿರಂಗಿಲ್ಲ ಅಂಥೇಳಿ ನಾನು ತಮಗೆಲ್ಲರಿಗೂ ಮನಸ್ಸಿ ನಾನು ಮಾತಾಡ್ತೇನೆ. ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಡಿ ಸರ್ ಅವರನ್ನು ಸಹಿತ ತಮ್ಮೆಲ್ಲರ RM ನಿಮ್ನಾಯ್ಕರ್ ಸರ್ ಅನ್ನು ಕೂಡ ತಮ್ಮೆಲ್ಲರ ತುಂಬು ಸ್ವಾಗತವನ್ನು ಕೋರಿದೆ. ಅದೇ ಜೂನ್ ತಿಂಗಳಲ್ಲಿ 1ನೇ ವಾರ ಅಥವಾ 2ನೇ ವಾರದಲ್ಲಿ ಗದಗ ತಾಲೂಕು ಕುರುಬರ ಸಂಘ ರಜತ ಮಹೋತ್ಸವ ಸವಿನೆನಪಿಗಾಗಿ ಸ್ಮರಣ ಸಂಚಿಕೆ ಬಿಡುಗಡೆ, ರಾಜ್ಯ ಮಟ್ಟದ ಕನಕೋತ್ಸವ ಈ ಒಂದು ಕಾರ್ಯಕ್ರಮದ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಡೇಟ್ ಮುಖಾಂತರ ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅವತ್ತನೇ ದಿವಸ ನಮ್ಮ ಗದಗ ಜಿಲ್ಲೆಗೆ ಸಂಬಂಧಪಟ್ಟಂಥ 7 ತಾಲೂಕಿನ ಸಮಾಜದ ಮುಖಂಡರು ಹಾಗೂ ರಾಜಕೀಯ ಮುಖಂಡರುಗಳು, ರಾಜಕೀಯ ಮಾಜಿ MLA, ಹಾಲಿ MLAಗಳ ಈ ಭಾಗದ ಜನಪ್ರಿಯ ಸಚಿವರುಗಳನ್ನು ಅವ್ರನ್ನ ಬರಮಾಡಿಕೊಂಡು ಸಾಹೇಬ್ರೇನು ಡೇಟ್ ಕೊಡ್ತಾರೆ ಆ ಡೇಟ್ನಿಂದ ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ಕೂಡ ನಾವು ಗದಗ ತಾಲೂಕು ಕುರುಬರ ಸಂಘ ಸ್ಥಾಪನೆಯಾಗಿ 25 ವರ್ಷ ಪೂರೈಸುವ ನಿಮಿತ್ತವಾಗಿ ರಜತ ಮಹೋತ್ಸವ ಮತ್ತು ಕನಕೋತ್ಸವ ವಿವಿಧ ಸಂಘಗಳ ಆಶ್ರಯದಲ್ಲಿರತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಅವತ್ತಿನ ಏನು ಈ ಒಂದು ಸ್ವಾಗತ ಸಮಿತಿ ಅಂತ ರಚನೆ ಮಾಡಿದ್ದೇವೆ. ಅದಕ್ಕೆ DR ಪಾಟೀಲರು, GS ಪಾಟೀಲರು, DR ಅವರು ಇನ್ನು ಉಳಿದ ಅನೇಕ ಮಾಜಿ ಹಾಲಿ ಶಾಸಕರನ್ನು ಅವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಕನಕದಾಸರು ಜೀವಣಿಸಿದ್ದರು. ಅವರು ಯಾವಾಗಲೂ ಒಂದೇ ಜಾತಿಗೆ ಸಂಬಂಧಪಟ್ಟವರೆಲ್ಲ, ಎಲ್ಲ ಜಾತಿಗೆ ಸಂಬಂಧಪಟ್ಟವರು. ಆ ದೃಷ್ಟಿ ಇಟ್ಟುಕೊಂಡು ಬರೀ ನಾವು ಕುರುಬರು ಕೂಡಿ ಈ ಕೆಲಸ ಮಾಡೋದು ಬಿಟ್ಟು ಬೇರೆ ಬೇರೆ ಜಾತಿಯ ಎಲ್ಲ ನಾಯಕರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಬಂದಾಗ ಏನಿಲ್ಲಿ ಗದಗಿನಲ್ಲಿ ಅದ್ದೂರಿಯಾಗಿ ಮಾಡಬೇಕಂತೇಳಿ ಎಲ್ಲ ನಮ್ಮ ಸಂಘ ಪರಿವಾರದವರು
ಮತ್ತು ಪತ್ರಿಕಾ ಸಾಹಿತಿಗಳು ಈ ಸಾಹಿತಿಗಳಾಗಿರ್ತಕ್ಕಂಥ ನಮ್ಮ ವಿಭೂತಿಯವರು, ಸಿದ್ದು ಯಾಪಲ್ಪುರಿಯವರು ಮತ್ತು ಮರಡಿಯವರು, ಈ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಿಮ್ನಾಯಕವರು, ಸಂಘ ಅವರು ಹೆಡ್ ಮಾಸ್ಟರ್ ಆದರೂ ಕೂಡ ಒಬ್ಬ ಸಂಘಜೀವಿ ಆಗಿರ್ತಕ್ಕಂಥ ಅವಣಿಗೆ ಸರ್ ಅವರು